ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಸರ್ಜರಿ ರಿಲೀಫ್ ಇದು. ಯಾಕೆಂದರೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಹೊರಬಂದಿರುವಂತಹ ದರ್ಶನ್ಗೆ, ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ಗೆ ಇವತ್ತು ಕೋರ್ಟ್ ಮೂಲಕ ಮತ್ತೆ ಈಗ ಜಾಮೀನು ಮುಂದುವರಿಕೆ ಆಗಿದೆ. ಮಧ್ಯಂತರದ ಮುಂದುವರಿಕೆ ಆಗಿದೆ. ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿದ್ದಾರೆ ನಟ ದರ್ಶನ್. ಬೆನ್ನು ನೋವಿನ ಕಾರಣಕ್ಕಾಗಿ ಜಾಮೀನನ್ನು ಪಡ್ಕೊಂಡ್ರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿಗೆ ಕೆಲವೇ ದಿನ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇದರ ನಡುವೆನೇ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಗೆ SPP ಇವತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕಾಗಿ ಕೂಡ ಅವರು ಕೊಡಬಾರದು ಅಂತೇಳಿ. ಆದರೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ನ್ಯಾಯಮೂರ್ತಿಯವರು. ಆದರೆ ಮಧ್ಯಂತರ ಆದೇಶ ನೀಡುವ ತನಕ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿದ್ದಾರೆ. ಅಂದರೆ ಅವರು ಸದ್ಯಕ್ಕೆ ಜೈಲಿನಿಂದ ಹೊರಗಡೆ ಇರ್ಬೋದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸ್ಬೋದು, ಸೇಮ್ ಬೇಲ್ನ ಕಂಡೀಷನ್ಗಳು ಮುಂದುವರಿಯುತ್ತೆ. ಇನ್ನು ಇವತ್ತು ಬಹಳ ವಿಚಾರಗಳ ಬಗ್ಗೆ ವಾದ ಪ್ರತಿವಾದವು ಕೂಡ ನಡೆದಿದೆ. ಪ್ರಸನ್ನ ಕುಮಾರ್ ಅವರು ವಿಶೇಷವಾಗಿ ದರ್ಶನ್ಗೆ ಯಾವ ಕಾರಣಕ್ಕಾಗಿ ಬೇಲ್ ಕೊಡಬಾರ್ದು ಅನ್ನೋದ್ರ ಬಗ್ಗೆ, ಅಂದರೆ ಪೂರ್ಣ ಪ್ರಮಾಣದ ಬೇಲ್ ಯಾಕೆ ಕೊಡಬಾರ್ದು ಅನ್ನೋದನ್ನು ಬಹಳ ವಿಸ್ತೃತವಾದಂಥ ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಎದೆ ಮೇಲೆ ತುಳಿದಿದ್ದಾರೆ, ದರ್ಶನ್ ರೇಣುಕಾಸ್ವಾಮಿಯ ಎದೆ ಮೇಲೆ ತುಳಿದಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಇದನ್ನು ಕಣ್ಣಾರೆ ಕಂಡಂಥ ಆರೋಪಿ ಪುನೀತ್ ಅವರ ಸಾಕ್ಷ್ಯ ಇದೆ. ಅವರ ಕಣ್ಣಾರೆ ಕಂಡಿರ್ತಕ್ಕಂತಹ ಸಾಕ್ಷಿಯನ್ನು ಹೇಳಿದ್ದಾರೆ ಪುನೀತ್ ಅವರು. ಅವರ ಸಾಕ್ಷಿ ಇದೆ. ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ತುಳಿದಿದ್ದಾರೆ, ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ತುಳಿದಿದ್ದಾರೆ ದರ್ಶನ್ ಅನ್ನುವಂಥದ್ದು. 39ಕ್ಕೂ ಹೆಚ್ಚು ಬಾರಿ ಹಲ್ಲೆ ನಡೆಸಲಾಗಿದೆ. ಅದರಲ್ಲಿ 17 ಕಡೆ ಪಕ್ಕೆಲುಬುಗಳು ಮುರಿತಾಗಿದ್ದಾವೆ. ಅಂದರೆ ಯಾವ ಪ್ರಮಾಣದಲ್ಲಿ ಆತನ ಮೇಲೆ ಅಟ್ಯಾಕ್ ಆಗಿತ್ತು ಈ ದರ್ಶನ್ ಆ್ಯಂಡ್ ಗ್ಯಾಂಗ್ದು ಅನ್ನೋಂಥದ್ದು ಅರ್ಥ ಆಗುತ್ತೆ. ಆ ಪ್ರಮಾಣದ ಅಟ್ಯಾಕ್ ಆಗಿದೆ ಅಂತೇಳಿ. ಒಳಸಂಚು ಮಾಡಿ ಹತ್ಯೆ ಮಾಡಿದ್ದಾರೆ. ಯಾಕಂದರೆ ಆತನನ್ನು ಕರೆಸುವಂಥದ್ದು, ಆತನನ್ನು ತನ್ನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮೂಲಕವಾಗಿ ಕರ್ಕೊಂಡು ಬಂದಿರುವಂಥದ್ದು, ಇವೆಲ್ಲವೂ ಕೂಡ ಒಳಸಂಚು. ಈ ಒಳಸಂಚು ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಜಾಮೀನು ವಿಸ್ತರಣೆಯನ್ನು ಮಾಡಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನು, ವಾದವನ್ನು ಮಂಡನೆ ಮಾಡಿದರು. ಅದೇ ದರ್ಶನ್ ಪರ ವಕೀಲರು ಮಾಡಿದ್ದಂತಹ ವಾದದ ಪ್ರಕಾರವಾಗಿ ಮಧ್ಯಂತರ ಜಾಮೀನು ನೀಡಲಾಗಿದೆ ಎಂಬ ಕಾರಣಕ್ಕೆ ಒತ್ತಡ ಹೇರೋದಕ್ಕೆ ಆಗೋದಿಲ್ಲ. ಅಂದರೆ ನೀವು ಈಗಲೇ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ಈಗಲೇ ನೀವು ಸರ್ಜರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಅವ್ರಿಗೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಅನ್ನೋಂಥ ಏಕೈಕ ಕಾರಣಕ್ಕಾಗಿ ಅವ್ರಿಗೆ ಈಗಲೇ ಚಿಕಿತ್ಸೆ ಪಡ್ಕೊಳ್ಳಿ ಅಂತೇಳಿ ಒತ್ತಡ ಹೇರೋದಕ್ಕೆ ಆಗೋದಿಲ್ಲ. ವೈದ್ಯರ ಮೇಲೆ ಸರ್ಜರಿ ಮಾಡುವಂತೆ ನಾವು ಹೇಳೋದಕ್ಕೂ ಆಗೋದಿಲ್ಲ. ಅಂದರೆ ಇವತ್ತೇ ಸರ್ಜರಿ ಮಾಡಿ ಅಂತೇಳಿ ಡಾಕ್ಟರ್ ಹತ್ರ ಹೋಗಿ ಯಾರು ಕೂಡ ಆಸ್ಪತ್ರೆಗೆ ಹೋಗಿ ಹೇಳೋದಕ್ಕೆ ಆಗೋದಿಲ್ಲ. ಡಾಕ್ಟರ್ ನಿರ್ಧರಿಸ್ತಾರೆ ಯಾವಾಗ ಸರ್ಜರಿ ಮಾಡಬೇಕು ಅಂತ ಹೇಳಿ. ಡಿಸೆಂಬರ್ 11ರಂದು ಸರ್ಜರಿ ಮಾಡೋದಕ್ಕೆ ಸಮಯವನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಡಿಸೆಂಬರ್ 11ಕ್ಕೆ ಸಮಯವನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಇನ್ನೆರಡು ದಿವಸಗಳ ನಂತರ ಸರ್ಜರಿ ನಡೆಯುತ್ತೆ. ಚಿಕಿತ್ಸೆ ನೀಡುವ ಬಗ್ಗೆ ವೈದ್ಯರ ನಿರ್ಧಾರ ಅಂತಿಮ. ಯಾವ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋಂಥರ ಬಗ್ಗೆ ಅಂತಿಮ ನಿರ್ಧಾರವನ್ನು ವೈದ್ಯರು ಕೈಗೊಳ್ತಾರೆ. ಸದ್ಯ ಫಿಸಿಯೋಥೆರಪಿ, ವ್ಯಾಯಾಮದ ಮೂಲಕ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವ್ಯಾಯಾಮವನ್ನು ಮಾಡಿಸಲಾಗ್ತಾ ಇದೆ, ಅವರಿಗೆ ಫಿಸಿಯೋಥೆರಪಿಯನ್ನು ಮಾಡಿಸಲಾಗ್ತಾ ಇದೆ. ಈ ಮೂಲಕ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಇನ್ನು ಡಿಫೆನ್ಸ್ ಅವರು ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ತಮ್ಮ ಈ ಒಂದು ಜಾಮೀನನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳಲ್ಲಿ ಅವರು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಪೊಲೀಸರ ತನಿಖೆಗೆ ಸಂಬಂಧಪಟ್ಟಂಥ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಇದಕ್ಕೂ ಕೂಡ SPP ಅವರು ಬಹಳ ಪ್ರಬಲವಾದಂತಹ, ಪ್ರಭಾವಿಯಾದಂತಹ ವಾದವನ್ನು, ಪ್ರತಿವಾದವನ್ನು ಮಂಡಿಸಿದ್ದಾರೆ. FSL ವರದಿ ಬಗ್ಗೆ ಅನುಮಾನಕ್ಕೆ ಪ್ರಸನ್ನ ಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಬಹಳ ಮುಖ್ಯವಾಗಿ ಅವರು FSL ವರದಿ ಪೊಲೀಸರು ಮಾಡೋದಲ್ಲ, ಅದನ್ನು ಮಾಡುವಂಥದ್ದು ವೈದ್ಯಕೀಯ ಟೀಮ್ ಮಾಡುವಂಥದ್ದು. ಅಂದರೆ ನೀವು ಪೊಲೀಸರು ಕುಕ್ಕಿ ಹೋಗಿದ್ರು ಕೂಡ ಬಟ್ಟೆಯಲ್ಲಿ ಮತ್ತೆ ಅದರಲ್ಲಿ ರಕ್ತದ ಕಲೆ ಹೆಂಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ, ಅಥವಾ ನೀವು ಕಲೆಕ್ಟ್ ಮಾಡಿರುವಂಥ ಸ್ಯಾಂಪಲ್ಗಳು, ಪೊಲೀಸರು ಸ್ಯಾಂಪಲನ್ನು ಕಲೆಕ್ಟ್ ಮಾಡುವಾಗಲೇ ಡಿಲೇ ಮಾಡಿದ್ದಾರೆ, ಈ ರೀತಿಯಾದಂತಹ ವಾದವನ್ನು ಮಾಡಿದರು. ಅದಕ್ಕೆ FSL ವರದಿಗಳಲ್ಲಿ ಪೊಲೀಸರ ಪಾತ್ರ ಏನೂ ಇರೋದಿಲ್ಲ ಅನ್ನುವಂಥದ್ದನ್ನು ನ್ಯಾಯಾಲಯಕ್ಕೆ ತಿಳಿಸುವಂತಹ ಕೆಲಸವನ್ನು SPP ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ FSLಗೆ ಬೇಕಾದ ಸ್ಯಾಂಪಲ್ ಸಂಗ್ರಹಿಸುವಂಥದ್ದು ಕೂಡ ಪೊಲೀಸರಲ್ಲ, ಅದನ್ನು ಸಂಗ್ರಹಿಸುವಂಥದ್ದು ಪೊಲೀಸರಲ್ಲ, ಅದನ್ನು ವೈದ್ಯಕೀಯ ತಂಡ, FSLನ ಅಧಿಕಾರಿಗಳು, ಆ ತಜ್ಞರು ಅವರು ಸಂಗ್ರಹಿಸ್ತಾರೆ. ಹಾಗಾಗಿ ಅವುಗಳ ಮರಣೋತ್ತರ ಪರೀಕ್ಷೆ ತಡ ಆಗೋದಕ್ಕೆ ವ್ಯಕ್ತಿಯ ಗುರುತು
ಪತ್ತೆ ಹಚ್ಚುವಂತಹ ಅಗತ್ಯ ಕೂಡ ಇತ್ತು. ಯಾಕೆ 9ನೇ ತಾರೀಕಿಗೆ 10ನೇ ತಾರೀಕಿನಂದು ಶವ ಸಿಕ್ಕರೆ 11ನೇ ತಾರೀಕಿಗೆ ಯಾಕೆ ನೀವು ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರಿ, ಯಾವ ಕಾರಣಕ್ಕೆ ಡಿಲೇ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ವು. ಅದಕ್ಕೆ ಮರಣೋತ್ತರ ಪರೀಕ್ಷೆ ತಡ ಆಗೋದಕ್ಕೆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚುವಂತಹ ಅಗತ್ಯ ಕೂಡ ಇರುತ್ತೆ. ಯಾಕಂದರೆ ಆತನ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು, ಗುರುತು ಹಿಡಿಬೇಕು, ಅವರ ಸಮಕ್ಷಮದಲ್ಲಿ ಅಂದರೆ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ನಂತರ ಮರಣೋತ್ತರ ಪರೀಕ್ಷೆ ಮಾಡಬೇಕು. ಕೆಲವು ಪ್ರಕರಣಗಳಲ್ಲಿ ಈ ರೀತಿ ಮರಣೋತ್ತರ ಪರೀಕ್ಷೆ ಮಾಡುವಂಥದ್ದಕ್ಕೆ ತಡ ಆಗುತ್ತೆ ಅನ್ನುವಂತಹ ಜೆನ್ಯೂನ್ ರೀಸನ್ ಇದೆ. ಉದ್ದೇಶಪೂರ್ವಕವಾಗಿ ತಡ ಮಾಡಿದ್ದಲ್ಲ, ಇದಕ್ಕೆ ನಿಖರವಾದಂಥ ನಿರ್ದಿಷ್ಟವಾದಂಥ ಕಾರಣ ಇತ್ತು, ಹಾಗಾಗಿ ತಡ ಆಗಿದೆ. ಬಿಸಿ ನೀರಲ್ಲಿ ಬಟ್ಟೆ ತೊಳೆದರೂ DNA ಪತ್ತೆ ಆಗುತ್ತೆ. ರಕ್ತದ ಕಲೆ ಅಂಟ್ಕೊಂಡಿರುತ್ತಲ್ಲ ಅಥವಾ ಯಾವುದೇ ರೀತಿಯಾದಂತಹ ಕಲೆಗಳು ಅಂಟ್ಕೊಂಡಿರ್ತವಲ್ಲ, ಅದನ್ನು ಬಿಸಿನೀರಲ್ಲಿ ಒಗೆದು ತೆಗೆದರೂ ಕೂಡ ಅದು ಸಿಗುತ್ತೆ. ರಕ್ತದ ಕಲೆಗಳು ಕೂಡ ಪತ್ತೆ ಹಚ್ಚುವಂಥದ್ದಕ್ಕೆ ಸಾಧ್ಯ ಇದೆ. ಆ ಟೆಕ್ನಾಲಜಿ ಇವತ್ತು ನಮ್ಮ ಮುಂದಿದೆ. ವೈಜ್ಞಾನಿಕವಾಗಿ ನಾವು ಅದನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ವೈಜ್ಞಾನಿಕವಾಗಿ FSL ಅಧಿಕಾರಿಗಳು ಇವೆಲ್ಲವನ್ನು ಕೂಡ ದರ್ಶನ್ ಬಟ್ಟೆಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ಅದನ್ನು ಕುಕ್ಕಿ ಒಗೆದ್ರು, ಅದಕ್ಕೆ ಏನು ವಾಷಿಂಗ್ ಪೌಡ್ರ್ ಹಾಕಿ ಒಗೆದ್ರು, ಈ ರೀತಿಯಾಗೆಲ್ಲ ಹೇಳಿದರೂ ಕೂಡ FSL ಅಧಿಕಾರಿಗಳು ಇದನ್ನು ಪತ್ತೆ ಹಚ್ಚೋದಕ್ಕೆ ವೈಜ್ಞಾನಿಕವಾದಂತಹ ಕಾರಣಗಳಿದ್ದಾವೆ ಅನ್ನುವಂಥ ಅಂಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಡಿಫೆನ್ಸ್ ಲಾಯರ್ ಹೇಳಿದ್ದಾರೆ. ಹೀಗೆ ಇವೆಲ್ಲವನ್ನು ಕೂಡ ಆಲಿಸಿರ್ತಕ್ಕಂತಹ ಮಾನ್ಯ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಮುಂದುವರಿಸಿದೆ. ಆದರೆ ಅವ್ರಿಗೆ ದರ್ಶನ್ಗೆ ಪೂರ್ಣ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋಂಥದ್ದು ಬಗ್ಗೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ದರ್ಶನ್ಗೆ ರಿಲೀಫ್ ಸಿಗುತ್ತಾ, ಹಾಗೆಯೇ ಪವಿತ್ರ ಗೌಡಳಿಗೆ ರಿಲೀಫ್ ಸಿಗುತ್ತಾ, ಇವೆಲ್ಲವೂ ಕೂಡ ಇದ್ದೇ ಇರುವಂಥದ್ದು. ಅದರ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಆ ತೀರ್ಪು ಬಂದ ನಂತರನೇ ಅಲ್ಲಿವರೆಗೂ ದರ್ಶನ್ಗೆ ಮಧ್ಯಂತರ ಜಾಮೀನಂತೂ ಇರುತ್ತೆ. ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂಥ ಅಭ್ಯಂತರ ಇಲ್ಲ.